ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 34ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 35 ಶುರು ಮಾಡೋಣ. ರುಕ್ಮಿಣಿ ಒಬ್ಬಳೇ ಬಂದಿದ್ದು ನೋಡಿ, ರುಕ್ಮಿಣಿ ನೀನೊಬ್ಬಳೇ ಬಂದಿದ್ದೀಯಾ, ಭರಣಿಯಲ್ಲಿ ಎಂದು ಕೇಳಿದಾಗ, ಆಂಟಿ ಅವಳು ಬರಲಿಲ್ಲ, ಅವಳೊಬ್ಬಳೇ ಇರಬೇಕು ಅಂದ್ಲು, ಅದಕ್ಕೆ ನಾನೊಬ್ಬಳೇ ಬಂದೆ ಎಂದಾಗ, ಅವಳನ್ನೊಬ್ಬಳೇ ಬಿಟ್ಟು ಬರಬಾರ್ದಾಗಿತ್ತು, ಇರು ನಾನೇ ಹೋಗ್ತೀನಿ ಎಂದು ಹೇಳಿದವರು, ಶಾಂತಮ್ಮ ತಟ್ಟೆಗೆ ತಿಂಡಿ ಹಾಕ್ಕೊಡಿ ಎಂದರು. ಶಾಂತಮ್ಮ ತಟ್ಟೆಗೆ ತಿಂಡಿ ಬಡಿಸಿಕೊಂಡು ಬಂದು ಕೊಡುತ್ತಿದ್ದ ಹಾಗೆ ವಸುಮತಿಯವರು ತಟ್ಟೆ ಹಿಡಿದು ಭರಣಿ ರೂಮಿಗೆ ಹೋದರು. ಭರಣಿ ಮಂಡಿಯಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದಳು. ವಸುಮತಿಯವರು ತಟ್ಟೆ ಡ್ರೆಸ್ಸಿಂಗ್ ಟೇಬಲ್ ಮೇಲಿಟ್ಟು ಅವಳ ಹತ್ತಿರ ಹೋಗಿ ತಲೆ ನೇವರಿಸಿದರಷ್ಟೇ. ಭರಣಿ ತಲೆ ಎತ್ತಿ ನೋಡಿ ಅವರನ್ನು ಗಟ್ಟಿಯಾಗಿ ತಬ್ಬಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅದೇ ಸಮಯಕ್ಕೆ ಭರತ್ ಕೂಡ ತನ್ನ ಅಮ್ಮನ ಹಿಂದೆಯೇ ಬಂದಿದ್ದ. ಭರಣಿ ಸ್ವಲ್ಪ ಹೊತ್ತು ಅತ್ತು ಸಮಾಧಾನವಾದ ಮೇಲೆ ಅವರಿಂದ ದೂರ ಸರಿದು, ಸಾರಿ ಆಂಟಿ ಎಂದು ಹೇಳಿ ಕಣ್ಣೀರು ಒರೆಸಿಕೊಂಡಳು. ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಪುಟ್ಟ ಎಂದಾಗ ಭರಣಿಗೆ ತನ್ನ ತಂದೆಯೇ ನೆನಪಾದರು. ಮಾತು ಮಾತಿಗೆ ಪುಟ್ಟ, ಕಂದ, ಬೇಬಿ ಎಂದು ಕರೆದು ಮಾತನಾಡುತ್ತಿದ್ದರಲ್ವೇ. ಅಳಬಾರ್ದು, ನೀನು ಜಾಣೆ ಅಲ್ವಾ, ನೋಡು ಮೇಲಿಂದ ನಿಮ್ಮ ಡ್ಯಾಡಿ ನಿನ್ನನ್ನು ನೋಡ್ತಿರ್ತಾರೆ, ನೀನು ಹೀಗೆ ಅಳ್ತಾ ಊಟ ತಿಂಡಿ ಬಿಟ್ಟಿದ್ದೀಯಾ ಅಂತ ಅವ್ರ ಮನಸ್ಸಿಗೆ ಅದೆಷ್ಟು ನೋವಾಗಲ್ಲ ಹೇಳು. ಅವ್ರು ನಿನ್ನ ಕಣ್ಣಲ್ಲಿ ಈ ರೀತಿ ಕಣ್ಣೀರು ನೋಡೋದಕ್ಕೆ ಇಷ್ಟಪಡ್ತಿದ್ರಾ ಹೇಳು ಎಂದಾಗ ಭರಣಿ ಇಲ್ಲವೆಂದು ತಲೆ ಆಡಿಸಿದಳು. ಹಾಗಿದ್ಮೇಲೆ ಅಳೋದು ಯಾಕೆ ಎಂದು ಅವಳ ಕಣ್ಣೀರು ಒರೆಸಿ ತುತ್ತು ಅವಳ ಬಾಯಿ ಹತ್ತಿರ ಹಿಡಿದರು. ಭರಣಿ ಒಂದೂ ಮಾತು ಆಡದೆ ವಸುಮತಿಯವರು ಕೊಟ್ಟ ಪ್ರತಿ ತುತ್ತನ್ನು ತಿಂದು ಮುಗಿಸಿದಳು. ಸರಿ ಪುಟ್ಟ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದು ಅವಳ ಕೋಣೆಯಿಂದ ಹೊರಹೊರಟವರನ್ನು ಆಂಟಿ ಎಂದು ಕೂಗಲು ವಸುಮತಿಯವರು ಏನು ಎನ್ನುವಂತೆ ಅವಳ ಕಡೆ ತಿರುಗಿದಾಗ, ಅದು ನಾನು ಸ್ವಲ್ಪ ಹೊತ್ತು ನಿಮ್ಮ ಮಡ್ಲಲ್ಲಿ ಮಲಗ್ಲಾ ಎಂದು ಹಿಂಜರಿಕೆಯಲ್ಲೇ ಕೇಳಲು, ಅರೆ ಅದಕ್ಕೇನಂತೆ ಕಂದ, ಬಾ ಮಲ್ಕೋ ಎಂದು ತಟ್ಟೆ ಇಟ್ಟು ಬೆಡ್ ಮೇಲೆ ಕೂತರು. ತಕ್ಷಣ ಭರಣಿ ಅವರ ಮಡಿಲಲ್ಲಿ ತಲೆ ಇಟ್ಟು ಮಲಗಿದಳು. ವಸುಮತಿಯವರು ಸುಮ್ಮನೆ ಭರಣಿ ತಲೆ ತಟ್ಟಿದರು. 10 ನಿಮಿಷ ಕಳೆದಿತ್ತು. ಭರಣಿ ನಿದ್ರೆಗೆ ಜಾರಿದಳು. ಅವಳನ್ನು ಸರಿಯಾಗಿ ಮಲಗಿಸಿ ತಿಂಡಿ ತಟ್ಟೆ ತೆಗೆದುಕೊಂಡು ಆಚೆ ನಡೆದರು. ಭರತ್ ಮರೆಯಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದ. ತನ್ನಮ್ಮ ಕೆಳಗಡೆ ಹೋಗುತ್ತಿದ್ದ ಹಾಗೆ ರೂಮ್ ಒಳಗಡೆ ಹೋದ. 2 ದಿನದಲ್ಲಿ ತುಂಬ ಸೊರಗಿದಂತೆ ಕಾಣುತ್ತಿದ್ದಳು. 10 ಕಣ್ಣುಗಳು ಊದಿಕೊಂಡಿದ್ದವು. ಮುಖದಲ್ಲಿ ಕಳೆಯೇ ಇರಲಿಲ್ಲ. ಭರಣಿಯನ್ನು ಆ ರೀತಿ ನೋಡಿ ಭರತ್ಗೆ ಸಂಕಟವಾಯಿತು. ಅವಳ ಜೊತೆ ಮಾತನಾಡಲು ಬಂದ ವಿಷಯವನ್ನೇ ಮರೆತು ಬಿಟ್ಟ. ಗಿರೀಶ್ ಅವರಿಗೆ ಭರಣಿ ಮಾಡಿದ ಅವಮಾನವನ್ನು ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ದ್ವೇಷದ ಜ್ವಾಲೆಯಲ್ಲಿ ಬೆಂದು ಹೋಗುತ್ತಿರುವ ಅನುಭವ ಆಗುತ್ತಿದೆ. ಹೇಗಾದರೂ ಮಾಡಿ ಅವಳ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ಹೊಂಚು ಹಾಕಲು ಶುರು ಮಾಡಿದರು. ಡ್ಯಾಡ್ ಡ್ಯಾಡ್ ಆ ಪ್ರೈವೇಟ್ ಡಿಟೆಕ್ಟಿವ್ನ ಬರೋದಕ್ಕೆ ಹೇಳಿದ್ರಲ್ವಾ, ಅವನು ಬಂದಿದ್ದಾನೆ ಎಂದಾಗ, ಹೌದಾ, ಒಳ್ಳೆಯದು, ಕಳಿಸೋ ಅವನನ್ನು ಎನ್ನಲು ಒಳಗಡೆ ಬಂದಿದ್ದ ಆ ಪ್ರೈವೇಟ್ ಡಿಟೆಕ್ಟಿವ್, ಗುಡ್ ಮಾರ್ನಿಂಗ್ ಸರ್ ಎನ್ನಲು, ವೆರಿ ಗುಡ್ ಮಾರ್ನಿಂಗ್, ಕೂತ್ಕೋ ಎಂದು ಸೋಫಾದ ಕಡೆ ಕೈ ತೋರಿಸಿದ ಗಿರೀಶ್. ಸರ್ ನನ್ನ ಬರೋದಕ್ಕೆ ಹೇಳಿದ ವಿಷಯ ಎಂದು ಕೇಳಿದಾಗ, ತಗೋ ಈ ಫೋಟೋ ಎಂದು ಭರಣಿಯ ಕ್ಯಾಂಡಿಡ್ ಫೋಟೋವೊಂದನ್ನು ಅವನ ಮುಂದೆ ಇಟ್ಟರು. ಅವನು ಅದನ್ನು ಕೈಗೆತ್ತಿಕೊಂಡು ಆ ಫೋಟೋವನ್ನೇ ನೋಡುತ್ತಾ, ನಿಮಗೆ ಈ ಹುಡುಗಿ ಏನು ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಯಾರನ್ನು ಮೀಟ್ ಆಗ್ತಾಳೆ ಅನ್ನೋ ಅಪ್ಡೇಟ್ಸ್ ಕೊಡಬೇಕು, ಐ ಆಮ್ ಕರೆಕ್ಟ್ ಎನ್ನಲು, ಎಸ್ ಯು ಆರ್ ಆಬ್ಸಲ್ಯೂಟ್ಲಿ ಕರೆಕ್ಟ್. ಅವಳ ದಿನಚರಣೆ, ಅವಳ ಲೈಫ್ ಅಲ್ಲಿ ನಡೀತಿರೋ ವಿಷಯಗಳು ಎಲ್ಲವೂ ಪಿನ್ ಟು ಪಿನ್ ಡೀಟೇಲ್ಸ್ ನನಗೆ ವರದಿ ಒಪ್ಪಿಸ್ಬೇಕು. ಇದಕ್ಕೆ ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಾನು ಕೊಡ್ತೀನಿ ಎಂದಾಗ, ಖಂಡಿತ ಸರ್, ಪಿನ್ ಟು ಪಿನ್ ಡೀಟೇಲ್ಸ್ ಡೈಲಿ ನಿಮ್ಮ ಮುಂದೆ ಇಡ್ತೀನಿ. ಓಕೆ ಸರ್, ನಾನಿನ್ನು ಹೊರಡ್ತೀನಿ ಎನ್ನಲು, ಹಾಂ ಇನ್ನೊಂದು ವಿಷಯ, ಇದು ತುಂಬ ಕಾನ್ಫಿಡೆನ್ಷಿಯಲ್ ಆಗಿರಬೇಕು, ಯಾವುದೇ ಕಾರಣಕ್ಕೂ ಯಾರಿಗೂ ಇದ್ರ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಗಬಾರ್ದು ಎಂದು ಹೇಳಿದಾಗ, ಓಕೆ ಸರ್, ಖಂಡಿತ ವಿಷಯ ನನ್ನ ಹತ್ರನೇ ಇರುತ್ತೆ, ನಾನು ಯಾರಿಗೂ ಹೇಳೋದಿಲ್ಲ ಎನ್ನಲು, ಗುಡ್, ಹಾಗೆ ಇವತ್ತಿನಿಂದಲೇ ಈ ಕೆಲಸ ಶುರು ಮಾಡು ಎಂದಾಗ, ಡೆಫಿನೆಟ್ಲಿ ಸರ್ ಎಂದು ಹೋದ. ಭರಣಿ, ಮುಂದೆ ಇದೇ ನನಗೆ ಮಾರಿ ಹಬ್ಬ, ನನ್ನನ್ನೇ ದಿ ಗ್ರೇಟ್ ಗಿರೀಶ್ ಕಾಟೆವಾಡೆಗೆ ಎಲ್ಲರ ಮುಂದೆ ಅವಮಾನ ಮಾಡಿ ಮನೆಯಿಂದ ಆಚೆ ಹೋಗುವಂಥ ಮುಖ ಕುಗಿದ್ಯಾ, ನೀನು ಮಾಡಿದ ಅವಮಾನಕ್ಕೆ ನಿನಗೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ, ಅದಕ್ಕೆ ತಕ್ಕನಾದ ಬೆಲೆ ನೀನು ತೆರಲೇಬೇಕು ಎಂದು ಹಲ್ಲು ಕಡಿದ. ರಾಜಾರಾಮ್ ಅವರು ತೀರಿಕೊಂಡು 3 ದಿನಗಳು ಕಳೆದಿದ್ದವು. ಇಂದು ಅವರ 3ನೇ ದಿನದ ತಿಥಿ ಕಾರ್ಯ ಮಾಡಲು ಎಲ್ಲವೂ ಸಿದ್ಧತೆ ಆಗಿತ್ತು. ನಂದನ್ ಅವರು, ಅವರ ಕುಟುಂಬ, ಭರತ್ ಮತ್ತು ಅವನ ಫ್ರೆಂಡ್ಸ್, ಭರಣಿ, ರುಕ್ಮಿಣಿ, ಶಾಂತಮ್ಮ ಹಾಗೂ ಜಿತೇಂದ್ರ ಎಲ್ಲರೂ ರಾಜಾರಾಮ್ ಅವರ 3 ದಿನದ ಕಾರ್ಯವನ್ನು ಭರತ್ ಕೈಯಿಂದಲೇ ಶಾಸ್ತ್ರಿಗಳು ಹೇಳಿದ ಹಾಗೆ ಮಾಡಿಸಿದರು. ಭರಣಿ ಮಾತ್ರ ಯಾರ ಜೊತೆಯೂ ಮಾತಿಲ್ಲ, ಕಥೆಯಿಲ್ಲ, ಮೌನಕ್ಕೆ ಜಾರಿದಳು. ಯಾರಾದರೂ 10 ಮಾತನಾಡಿದರೆ 1 ಮಾತು ಆಡುತ್ತಿದ್ದಳು. ತನ್ನ ತಂದೆಯ ರೂಮಲ್ಲೇ ದಿನದ ಸಮಯವೆಲ್ಲ ಕಳೆಯುತ್ತಿದ್ದಳು. ಈ ಸಮಯದಲ್ಲಿ ಭರತ್ ಮತ್ತು ಭರಣಿ ಮಧ್ಯೆ ಯಾವ ಮಾತುಕತೆ ಆಗುವುದಿರಲಿ,
ಮುಖಾಮುಖಿ ಕೂಡ ಆಗಿರಲಿಲ್ಲ. 3 ದಿನದ ಕಾರ್ಯ ಮುಗಿಸಿಕೊಂಡು ರೂಮಿಗೆ ಬಂದ ಭರತ್ ಬಂದು ಬಟ್ಟೆ ಬದಲಿಸುತ್ತಾ, ಮಗ, ಭರಣಿ ಪರಿಸ್ಥಿತಿ ನೋಡಿದ್ರೆ ತುಂಬ ಹಿಂಸೆ ಆಗುತ್ತೆ. ಯಾರ ಜೊತೆನೂ ಮಾತಿಲ್ಲ, ಕತೆ ಇಲ್ಲ. ಒಬ್ಬಳೇ ತಮ್ಮ ಡ್ಯಾಡಿ ರೂಮಲ್ಲಿ ಅವ್ರ ಫೋಟೋ ನೋಡ್ತಾ ದಿನದ ಸಮಯ ಕಳೀತಾ ಇದ್ದಾಳೆ ಎನ್ನಲು, ಹೌದು ಮಗ, ತುಂಬ ಕುಗ್ಗೋದು ಹಾಗಿದ್ದಾಳೆ. ಈಗ ಮುಂದೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಎಂದು ಕೇಳಲು, ನಾನು ಈಗಾಗಲೇ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಎಂದ. ಏನು ನಿರ್ಧಾರ ಮಾಡಿದೆಯಾ ಮಗ ಎಂದು ಕುತೂಹಲದಿಂದ ಕೇಳಲು, ಭರಣಿ ಮದುವೆನ ಒಪ್ಪಲಿ ಬಿಡಲಿ, ನಾನಂತೂ ಈ ಮದುವೆನ ಒಪ್ಕೊಂಡಿದ್ದೀನಿ. ಮಾವನ 11ನೇ ದಿನದ ಕಾರ್ಯ ಮುಗಿತಿದ್ದ ಹಾಗೆ ಅವಳು ನನ್ನ ಜೊತೆ ಕರ್ಕೊಂಡು ಬರ್ತೀನಿ. ಈಗಾಗಲೇ ಒಂದು ಕಡೆ ಮನೆ ನೋಡಿದ್ದೀನಿ, ಅಲ್ಲೇ ಇಬ್ಬರು ಹೋಗಿರೋಣ ಅಂದ್ಕೊಂಡಿದ್ದೀನಿ ಎಂದಾಗ, ಭರಣಿ ಇದಕ್ಕೆ ಒಪ್ತಾಳ ಎಂದು ಕೇಳಿದ್ದ ಪ್ರಶಾಂತ್ ಅನುಮಾನದಿಂದ. ಅವಳು ಒಪ್ಪಲಿ ಬಿಡಲಿ, ಅವಳಿಗೆ ನನ್ನ ಬಿಟ್ಟರೆ ಬೇರೆ ಆಯ್ಕೆ ಇಲ್ಲ. ನಾನು ಅವಳ ತಂದೆಗೆ ಮಾತು ಕೊಟ್ಟಿದ್ದೀನಿ, ಅವಳನ್ನು ಕಡೆವರೆಗೂ ರಕ್ಷಣೆ ಮಾಡ್ತೀನಿ, ಅವಳ ಜೊತೆ ಇರ್ತೀನಿ ಅಂತ. ಆ ಮಾತಿನ ಹಾಗೆ ನಾನು ನಡ್ಕೊಳ್ತೀನಿ ಎನ್ನಲು, ನಿನ್ನ ನಿರ್ಧಾರ ಸರಿಯಾಗಿದೆ ಮಗ, ಕರೆಯೋದು ನಿನ್ನ ಧರ್ಮ, ಬರೋದು ಬಿಡೋದು ಅವಳಿಗೆ ಬಿಟ್ಟಿದ್ದು ಎಂದು ಚರಣ್ ಹೇಳಿದ. ಮಗ, ಆದರೂ ನೀನು ಒಂದು ಸಾರಿ ಅವಳ ಜೊತೆ ಮಾತಾಡಿದರೆ ಚೆನ್ನಾಗಿರ್ತಿತ್ತು ಎಂದ ಪ್ರಶಾಂತ್. ಸದ್ಯದ ಪರಿಸ್ಥಿತಿಯಲ್ಲಿ ಅವಳ ಜೊತೆ ಮಾತಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಈಗ ಅವಳ ಮನಸ್ಸು ಸರಿ ಇಲ್ಲ, ಅದಕ್ಕೆ 11 ದಿನದ ಕಾರ್ಯ ಮುಗಲಿ, ಆಮೇಲೆ ನಾನೇ ಅವಳ ಜೊತೆ ಮಾತಾಡ್ತೀನಿ ಎಂದಾಗ, ಮಗ, ಇನ್ನು 15 ದಿನದಲ್ಲಿ ಎಕ್ಸಾಮ್ಸ್ ಇವೆ. ಭರಣಿ ಈಗಿರೋ ಸ್ಥಿತಿಯಲ್ಲಿ ಅವಳು ಎಕ್ಸಾಮ್ಸ್ ಬರೀತಾಳ ಎಂದ ಪ್ರಶಾಂತ್ ತನ್ನ ಆತಂಕ ವ್ಯಕ್ತಪಡಿಸಿದಾಗ, ನಿನಗೆ ಯಾಕೋ ಅವಳು ಎಕ್ಸಾಮ್ಸ್ ಬರೀತಾಳೋ ಇಲ್ವೋ ಅಂತ ಚಿಂತೆ, ಅವಳು ನಿನಗೆ ಸಾಯೋ ಹಾಗೆ ಹೊಡಿಸಿದ್ದು ಮರ್ತು ಹೋಗಿರೋ ಹಾಗಿದೆ ಎಂದು ಹೇಳಿದ ಚರಣ್ ತುಸು ಕೋಪದಿಂದ. ಮಗ, ಅದು ಆಗ, ಪಾಪ, ಇಂಥ ಪರಿಸ್ಥಿತಿಯಲ್ಲಿ ಅದನ್ನೆಲ್ಲ ನೆನಪಿಟ್ಕೊಂಡು ದ್ವೇಷ ಸಾಧಿಸೋದು ಎಷ್ಟು ಸರಿ? ಸಾಧ್ಯ ಆದರೆ ನಾವು ಅವಳಿಗೆ ಹೆಲ್ಪ್ ಮಾಡೋಣ ಎಂದ ಪ್ರಶಾಂತ್ಗೆ, ಅದೆಲ್ಲ ಏನೂ ಬೇಡ, ಅವಳು ಎಕ್ಸಾಮ್ ಬರೀತಾಳೆ ಎಂದ ಭರತ್. ಬರೀತಾಳೆ ಅಂದರೆ ಹೇಗೆ ಬರೀತಾಳೆ? ಅದು ಅವಳ ಮನಸ್ಥಿತಿ ಸರಿ ಇಲ್ಲದೆ ಇರುವಾಗ ಎನ್ನಲು, ನಾನು ಬರೆಯೋ ಹಾಗೆ ಮಾಡ್ತೀನಿ ಎಂದ. ಭರತ್ ಮಾತಿಗೆ, ಏನು, ನೀನು ಬರೆಯೋ ಹಾಗೆ ಮಾಡ್ತೀಯಾ, ಹೇಗೆ ಎಂದು ಕೇಳಲು, ಅದು ಸೀಕ್ರೆಟ್, ಹಾಗೆಲ್ಲ ಹೇಳೋ ಹಾಗಿಲ್ಲ ಎಂದ ನಗುತ್ತ. ಮತ್ತೇನು ಮಾಡೋದಕ್ಕೆ ಹೊರಟಿದ್ಯಾ ಮಗ ಎಂದು ಆತಂಕದಿಂದ ಚರಣ್ ಕೇಳಲು, ಗೊತ್ತಾಗುತ್ತೆ ಎಂದ ಮತ್ತೆ ನಗುತ್ತ. ಮರುದಿನ ಬೆಳಗ್ಗೆ ಬೇಗ ಎದ್ದು ರೆಡಿಯಾದ ಭರತ್ ಗೆಳೆಯರಿಗೆ ಹೇಳಿ ಭರಣಿ ಮ್ಯಾನ್ಷನ್ ಕಡೆ ಹೊರಟ. ಭರಣಿ ತನ್ನ ತಂದೆ ತೀರಿಕೊಂಡ ಮೇಲೆ ಅವರ ರೂಮಲ್ಲೇ ಕಾಲ ಕಳೆಯುತ್ತಿದ್ದಳು. ಭರತ್ ಭರಣಿ ಮ್ಯಾನ್ಷನ್ಗೆ ಬರುವಷ್ಟರಲ್ಲಿ ಅರ್ಧ ಗಂಟೆಯಾಗಿತ್ತು. ಒಳ ಬರುತ್ತಿದ್ದ ಹಾಗೆ, ಶಾಂತಮ್ಮ, ಭರಣಿ ಎದ್ದಿದ್ದಾಳ ಎಂದು ಕೇಳಲು, ಹ್ಞೂ ಸರ್, ಎದ್ದಿದ್ದಾರೆ, ಯಜಮಾನ್ ರೂಮಲ್ಲಿದ್ದಾರೆ ಎನ್ನಲು, ಸರಿ ಎಂದ ಭರತ್ ಅತ್ತ ಕಡೆ ನಡೆದ. ಭರಣಿ ತನ್ನ ತಂದೆಯ ಫೋಟೋವನ್ನೇ ದಿಟ್ಟಿಸುತ್ತಾ ನಿಂತಿದ್ದವಳು ಬಾಗಿಲ ಸದ್ದಿಗೆ ಹಿಂದೆ ತಿರುಗಿದಾಗ, ಭರಣಿ, ನನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಎಂದನು ಅವಳನ್ನೇ ನೋಡುತ್ತಾ. ನನ್ನ ಜೊತೆ ಏನು ಮಾತಾಡಬೇಕು ಎಂದು ಕೇಳಿದಾಗ, ಇನ್ನೂ ಎಷ್ಟು ದಿನ ನಿಮ್ಮ ಡ್ಯಾಡ್ ನೆಟ್ ಮಾಡ್ಕೊಂಡು ಕಣ್ಣೀರು ಹಾಕ್ಕೊಳ್ತಾ ಕೂತ್ಕೊಳ್ತೀಯಾ ಎಂದು ಕೇಳಲು, ಇದನ್ನು ಮಾತಾಡೋದಕ್ಕೆ ಬಂದ್ಯಾ ಎಂದು ಕೇಳಿದಳು. ಇಲ್ಲ ಎಂದು ಹೇಳಿ ತಲೆ ಆಡಿಸಿದ. ಭರತ್, ಮತ್ತೆ ಎಂದು ಕೇಳಲು, ನಮ್ಮ ಮುಂದಿನ ಜೀವನದ ಬಗ್ಗೆ ಎಂದ. ನಮ್ಮ ಮುಂದಿನ ಜೀವನದ ಬಗ್ಗೆ? ಏನಿನ್ ಮಾತಿನ ಅರ್ಥ ಎಂದು ಕೇಳಿದಾಗ, ಸುತ್ತಿ ಬಳಸಿ ಮಾತಾಡೋದಿಲ್ಲ ನಾನು, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಮ್ಮ ಮದುವೆ ಅಂತ ಪರಿಸ್ಥಿತಿಲಾಯಿತು ಅಂತ ನಿನಗೂ ಗೊತ್ತು. ನೀನು ಈ ಮದುವೆನ ಮನಸ್ಫೂರ್ತಿಯಾಗಿ ಒಪ್ಪಿದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ನಾನು ಈ ಮದುವೆನ ಮನಸ್ಫೂರ್ತಿಯಾಗಿ ಒಪ್ಪಿದ್ದೀನಿ. ಹಾಗೆ ಮಾವನ 11ನೇ ದಿನದ ಶ್ರಾದ್ದ ಕಾರ್ಯ ಮುಗಿತಿದ್ದ ಹಾಗೆ ನಿನ್ನ ಇಲ್ಲಿಂದ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಎನ್ನುತ್ತಿದ್ದ ಹಾಗೆ, ಏನು ಹೇಳಿದೆ? ನಿನ್ನ ಮನೆ ಕರ್ಕೊಂಡು ಹೋಗ್ತೀಯಾ? ನೀನು ಈ ಮದುವೆ ಒಪ್ಪಿದ ಮಾತ್ರಕ್ಕೆ ನಾನು ನಿನ್ನ ಜೊತೆ ಬರಬೇಕಾ? ಯಾವುದೇ ಕಾರಣಕ್ಕೂ ನಾನು ಈ ಮದುವೆನ ಒಪ್ಪೋದಿಲ್ಲ, ಹಾಗೆ ನಿನ್ನ ಜೊತೆ ಕೂಡ ಬರೋದಿಲ್ಲ ಎಂದಳು ಮುಖಕ್ಕೆ ಹೊಡೆದ ಹಾಗೆ. ಭರತ್ ಭರಣಿಯಿಂದ ಇದೇ ಉತ್ತರವನ್ನೇ ನಿರೀಕ್ಷಿಸಿದ್ದ. ನೋಡು ಭರಣಿ, ಈಗ ನೀನಿರೋ ಪರಿಸ್ಥಿತಿಯಲ್ಲಿ ನಾನು ಏನೇ ಹೇಳಿದ್ರೂ ನಿನಗದು ಅರ್ಥ ಆಗಲ್ಲ. ಇನ್ನೂ ಸಮಯ ಇದೆ, ಯೋಚನೆ ಮಾಡಿ ನೀನು ನಿರ್ಧಾರ ಹೇಳು ಎಂದಾಗ, ಯೋಚನೆ ಮಾಡೋದಕ್ಕೇನೂ ಇಲ್ಲ, ಈಗ ಹೇಳಿದ ಮಾತನ್ನೇ ಮುಂದೆ ಕೂಡ ಇದನ್ನೇ ಹೇಳೋದು ಎಂದಳು ಅಸಮಾಧಾನದಿಂದ. ನೀನು ಒಪ್ಪಲಿ ಬಿಡಲಿ, ನೀನು ನನ್ನ ಹೆಂಡ್ತಿನಿ, ನಾನು ನಿನ್ನ ಗಂಡನೇ ಎಂದಾಗ, ಶರಫ್, ಯಾವ ಹೆಂಡ್ತಿ, ಯಾವ ಗಂಡ? ಡ್ಯಾಡಿನ ಆ ಸ್ಥಿತಿಲಿ ನೋಡಿ ನನ್ನ ಮೈಂಡ್ ಬ್ಲಾಕ್ ಆಗಿತ್ತು. ಅಲ್ಲಿ ಏನು ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ನೀನು ನನ್ನ ಕೋಳಿಗೆ ತಾಳಿ ಕಟ್ಟಿದ್ದೆ, ಈಗ ಅದನ್ನೇ ಅಡ್ವಾಂಟೇಜ್ ಆಗಿ ತೊಗೊಳ್ತಿದ್ಯಾ ಎಂದಳು ಆವೇಶದಲ್ಲಿ. ಭರಣಿ, ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ಯಾ ಎನ್ನಲು, ನಾನು ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ನ ಫ್ರೆಂಡ್ ಹತ್ರ ಸಾರಿ ಕೇಳೋದಕ್ಕೆ ನಾನು ಸ್ನಾನ ಮಾಡ್ತಿದ್ದು ವಿಡಿಯೋ ತೆಗೆದಿದ್ದೀನಿ ಅಂತ ಸುಳ್ಳು ಹೇಳಿ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಆ ಪ್ರಶಾಂತ್ ಹತ್ರ ಸಾರಿ ಕೇಳಿಸ್ದೆ. ನೀನು ಕೆಲಸ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀಯ, ಸುಳ್ಳು ಕೂಡ ಹೇಳ್ತೀಯ. ಅಂಥದ್ರಲ್ಲಿ ನೀನು ನನಗೆ ತಾಳಿ ಕಟ್ಟಿದ್ದು ನನ್ನ ಮೇಲೆ ಸೇರಿ ತೀರಿಸ್ಕೊಳ್ಳೋದಕ್ಕಂತ ತಿಳ್ಕೊಳ್ದೇ ಇರೋಷ್ಟು ದಡ್ಡಿ ನಾನಲ್ಲ ಎಂದಳು ಅವನನ್ನೇ ತೀಕ್ಷ್ಣವಾಗಿ ನೋಡುತ್ತಾ. ನೋ ಭರಣಿ, ನನಗೆ ನಿನ್ನ ಮೇಲೆ ಯಾವ ಥರದ ಕೋಪ ಆಗಲಿ ದ್ವೇಷ ಆಗಲಿ ಇಲ್ಲ. ನಾನು ಅವತ್ತು ಆವೇಶದಲ್ಲಿ ದುಡುಕ್ಬಿಟ್ಟೆ, ಅದಕ್ಕೆ ಶಿಕ್ಷೆ ಅಂತ 1 ತಿಂಗಳು ಕಾಲೇಜಿಂದ ಸಸ್ಪೆಂಡ್ ಕೂಡ ಮಾಡಿದ್ರು. ಅದು ಅಲ್ಲಿಗೆ ಮುಗೀತು, ನಾನು ಅದನ್ನು ಯಾವತ್ತೂ ಮರೆತುಬಿಟ್ಟೆ.
ಇಷ್ಟು ಚಿಕ್ಕ ವಿಷಯ ಇಟ್ಕೊಂಡು ನಾನು ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋಷ್ಟು ಸಣ್ಣ ಮನಸ್ಥಿತಿ ನನಗಿಲ್ಲ ಎನ್ನಲು, ಓಹ್ ರಿಯಲಿ? ಹಾಗಿದ್ರೆ ನನ್ನ ರೂಪ ನೋಡಿ ನಿನ್ನ ಆಸೆ ತೀರಿಸ್ಕೊಳ್ಳೋದಕ್ಕೆ ನೋಡ್ತಿದ್ಯಾ ಎಂದಿದ್ದೆ ತಡ ಭರತ್ ಬೀಸಿ ಭರಣಿ ಕೆನ್ನೆಗೆ ಹೊಡೆದ. ಭರಣಿ ಭರತ್ ಕೊಟ್ಟ ಏಟಿಗೆ ಕ್ಷಣ ತತ್ತರಿಸಿ ಹೋದಳು. ಅವನ ಕೋಪ ಕಂಡು ಬೆಚ್ಚಿ 2 ಹೆಜ್ಜೆ ಹಿಂದೆ ಸರಿದಳು. ಕಣ್ಣಿಂದ ಪಟಪಟನೆ ಕಣ್ಣೀರು ಜಾರಿತು. ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು, ಹೌ ಡೇರ್ ಯು ಸ್ಲ್ಯಾಪ್ ಮೀ ಆನ್ ಮೈ ಚೀಕ್ ಎಂದಳು ಕೋಪದಿಂದ ಬುಸುಗುಡುತ್ತಾ. ಇದು ಸ್ಯಾಂಪಲ್ ಅಷ್ಟೇ. ನಾಲ್ಗೆ ಇದೆ ಅಂತ ನಿನ್ನ ಬಾಯಿನ ಹೇಗೆ ಬೇಕೋ ಹಾಗೆ ಹೊರಳಿಸಿದ್ರೆ ಸಿಗ್ದಾಕ್ಬಿಡ್ತೀನಿ, ಹುಷಾರ್ ಎಂದ ಕೋಪದಿಂದ ತೋರು ಬೆರಳು ತೋರಿಸಿ. ಏನು ಅಂದ್ಕೊಂಡಿದ್ಯಾ ನನ್ನ? ಹಾಂ, ಏನೇ ಅಂದ್ಕೊಂಡಿದ್ಯಾ? ನನ್ನ ಆಸೆ ತೀರಿಸ್ಕೊಳ್ಳೋದೇ ಆಗಿದ್ದಿದ್ರೆ ಅವತ್ತು ನಿಮ್ಮ ಮನೆಗೆ ಬಂದಿದ್ನಲ್ಲ, ಅವತ್ತೇ ನಿನ್ನನ್ನು ಹಾಳು ಮಾಡಿದಿದ್ರೆ ಏನು ಮಾಡ್ಕೊಳ್ತಿದ್ದೆ? ನಿನ್ನನ್ನು ಬಳಸ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಕಾಯೋ ಅವಶ್ಯಕತೆಯೇ ಇರಲಿಲ್ಲ. ಅದು ಅಲ್ಲದೆ ನನಗೇನು ಕನಸು ಬಿದ್ದಿತ್ತಾ ನಿಮ್ಮ ಡ್ಯಾಡಿ ಹೀಗೆ ಆಸ್ಪತ್ರೆಯಲ್ಲಿ ಸೀರಿಯಸ್ ಆಗಿ ನನಗೆ ನಿನ್ನನ್ನು ಗಂಟು ಹಾಕ್ತಾರೆ ಅಂತ? ನಿಮ್ಮ ಡ್ಯಾಡಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರ್ಬೇಕಾದ್ರೆ ಅವರೇ ನನ್ನನ್ನು ಖುದ್ದಾಗಿ ಬರೋದಕ್ಕೆ ಹೇಳಿ ನಿನ್ನನ್ನು ಮದುವೆ ಆಗಬೇಕು ಅಂತ ಕೈ ಮುಗಿದು ಬೇಡ್ಕೊಂಡ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ನಿನ್ನ ತಾಳಿ ಕಟ್ಟಿದ್ದು. ಒಂದು ಮಾತು ನೆನ್ಪಿಟ್ಕೊ, ನಾನು ಕಟ್ಟಿರೋ ತಾಳಿಗೆ ಬೆಲೆ ಕೊಟ್ಟು ನಿನ್ನನ್ನು ನನ್ನ ಹೆಂಡತಿ ಅಂತ ಒಪ್ಕೊಂಡಿರೋದು. ನಿಮ್ಮ ಡ್ಯಾಡಿಗೆ ಕೊಟ್ಟ ಮಾತಿನಂತೆ ಇನ್ಮೇಲೆ ನಿನ್ನ ಮಾನ ಪ್ರಾಣ ಎರಡೂ ನನ್ನ ಜವಾಬ್ದಾರಿ. ಅದಕ್ಕೋಸ್ಕರ ಇಷ್ಟಕ್ಕೆ ಸುಮ್ಮನಾಗ್ತಿದ್ದೀನಿ. ನಿನಗೆ ಇನ್ನೂ 1 ವಾರ ಟೈಮ್ ಇದೆ. ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ಎಂದಾಗ, ತಾಳಿ ಮೈ ಫುಟ್, ನಾನು ಯಾವುದೇ ಕಾರಣಕ್ಕೂ ಈ ಮದುವೆನ ಒಪ್ಪಲ್ಲ. ಇನ್ನು 1 ವಾರ ಆದರೂ ಅಷ್ಟೇ, 1 ವರ್ಷ ಆದರೂ ಅಷ್ಟೇ, ನಾನು ಈ ಮದುವೆನ ಒಪ್ಪಲ್ಲ 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 ಎಂದಳು ಚೀರಿ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 35ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಈ ಕತೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.